ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ನನ್ನ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುಷ್ಮಾ ಹೆಗಡೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಸುಷ್ಮಾ ಹೆಗಡೆ, ವಯ 34 ವರ್ಷ, ಊರು ಒಮ್ಮೆ ಭೇಟಿ ಆದ ಮೇಲೆ ಹೇಳ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಬಹಳ ಒಂದು ಸಂಶಯ ಕೂಡ ಪಡುತ್ತಾನೆ, ಅದಕ್ಕೆ ನನಗೂ ಶಾಕ್ ಇದೆ, ಒಬ್ಬರನ್ನು ನೋಡುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸಮಸ್ಯೆ ಹೇಗಿದೆ, ಗಂಡ ನನಗೆ ಬೇಕಾದ ಹಾಗೆ ಆಲ್ಮೋಸ್ಟ್ ಜೀವನ ಮಾಡೋಕೆ ಬಿಡುತ್ತಿಲ್ಲ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಹಾಗೇನೆ ನೋಡಿದ್ರೆ ಬಯಕೆ ಹೇಗಿದೆ, ನಾನು ಹೇಗೆ ಹೇಳ್ತೀನಿ ಹಾಗೆ ನನ್ನ ಜೊತೆಗೆ ಇರುವ ಗಂಡು ಬೇಕು, ವ್ಯಕ್ತಿ ಹೇಗಿದ್ರು ಕೂಡ ಓಕೆ, ಬಟ್ ಸಂಭಾವಿತ ಆಗಿರ್ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸುಷ್ಮಾ ಹೆಗಡೆ ಅವರ ಒಂದು ಬೇಸಿಕ್ ಒಂದು ಇನ್ಫಾರ್ಮೇಶನ್ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ವಲೆ.com ಅವರ ಕಡೆಯಿಂದ ಒಂದು ಕಾರ್ ಸೀಲಿಂಗ್ ಕೂಡ ಇಟ್ಟಿದ್ದಾರೆ. ಆ ಒಂದು ಕಾರ್ನ ಬಗ್ಗೆ ಹೇಳಿ ಹೋದ್ರೆ, ಸ್ನೇಹಿತರೆ ನೋಡಿ, ಅದು 2024 ಒಂದು ಮಾಡೆಲ್ ಕಾರ್, ಲ್ಯಾಂಬೋರ್ಗಿನಿ ಊರ್ಸ್ ಪರ್ಫಾರ್ಮೆಂಟ್ ಅಂತೇಳಿ ಟ್ವಿನ್ ಟರ್ಬೋ ಒಂದು ಹೊಂದಿರುವಂತಹ ಒಂದು ಕಾರ್ ಕೂಡ ಆಗಿರುತ್ತೆ. ಆ ಒಂದು ಸ್ಪೋರ್ಟ್ಸ್ ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾನೆ. ಹಾಗೆ ನೋಡಿ, ಬಿಫೋರ್ ಒಮ್ಮೆಲೆ ಹೀಗೆ ಮಾಹಿತಿ ತಗೊಳ್ಳೋಕೆ ಆಲ್ಮೋಸ್ಟ್ ಕಾರಣ ಏನ್ ಗೊತ್ತಾ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಯಜಮಾನ ಮಾತ್ರ ತುಂಬಾನೇ ಒಂದು ಸಿಟ್ಟಿನ ಮನುಷ್ಯ. ಇವರು ಒಂದು ಹೆಣ್ಣು ಮಕ್ಕಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಅವನಿಗೆ ಮಾತ್ರ ಬೇಕಾದಾಗ ಹಾಗೆ ಮಾಡ್ತಾನೆ, ಇಲ್ಲ ಅಂದಾಗ ನನ್ನ ಮೇಲೆ ಸಂಶಯವನ್ನು ಕೊಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಅಂತವನು ಇಷ್ಟ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸದ್ಯ ನಾನು ಇರುವ ಒಂದು ಜಾಗ ನಿಮಗೆ ಹೇಳಬೇಕು ಅಂತೂ, ಆದರೂ ಕೂಡ ಆಲ್ಮೋಸ್ಟ್ ನನಗೆ ಕೇಳೋಕೆ ಆಗ್ತಾ ಇಲ್ಲ. ಸೊ ನೀವು ಕಾಮೆಂಟ್ ಅಲ್ಲಿ ನಿಮ್ಮ ಒಂದು ನಂಬರ್ನ ಹಾಕಿದ್ರೆ ಖಂಡಿತವಾಗ್ಲೂ ನಾನೇ ಕೂಡ ಕರೆ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ನನ್ನ ಒಂದು ತೃಪ್ತಿಪಡಿಸಿ ಜೊತೆಗೆ ಒಂದು ಊಟ ಬೇಕಾದ್ರೂ ಕೂಡ ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋಕ್ಕೆ ಒಂದು ರೀಸನ್ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೇನೆ ಗಂಡು ಇದ್ರೆ ಹೇಗಿರ್ಬೇಕು, ಇಲ್ಲಾಂದ್ರೆ ಆಲ್ಮೋಸ್ಟ್ ಕೂಲಿ ಮಾಡೋನು ಕೂಡ ನನಗೆ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಫಸ್ಟ್ ಒಂದು ಸಿಟಿ ಗಂಡು ಇದ್ರೆ ಒಳ್ಳೆಯದು, ಫುಲ್ ಫಿಟ್ ಆಗಿರುತ್ತಾರೆ. ಅದಕ್ಕಿಂತ ಅವರು ಬೇಗನೆ ಆಲ್ಮೋಸ್ಟ್ ಬೇಕು ಅಂದ್ರೂ ಕೂಡ ಬರ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಸಿಟಿ ಅಂದ್ರೆ ಇವರು ಕೂಡ ಹತ್ತಿರದಲ್ಲಿ ಅಲ್ಲೇ ನಿಯರ್ ಬೈ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅಂತವರಿಗೆ ಮೊದಲ ಒಂದು ಆದ್ಯತೆ ಕೂಡ ಕೊಡ್ತಾನೆ. ಜೊತೆಗೆ ಕಾರು ಓಡಿಸಲು ಬಂದ್ರೆ ಆರಾಮಾಗಿ ವಾರಕ್ಕೊಮ್ಮೆ ಟ್ರಿಪ್ ಕೂಡ ಮಾಡಬಹುದು, ಅಲ್ಲಿ ಎಂಜಾಯ್ಮೆಂಟ್ ಕೂಡ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲ ಇವರು ಸಿಗಲಿಲ್ಲ ಅಂದ್ರೆ ನಾನು ಹಳ್ಳಿ ಜನರು ಯಾರು ಬಂದಿರುತ್ತಾರೋ ಅವ್ರನ್ನ ಒಮ್ಮೆ ಮೀಟ್ ಆಗಿ ನಂತರ ರೂಮ್ ಕಡೆ ಕರಿತೀನಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಒಂದು ಜನ ಕೂಡ ಆಲ್ಮೋಸ್ಟ್ ಅವ್ರು ಹೇಗಿದ್ದಾರೆ ಏನಂತೇಳಿ ಅವರ ಒಂದು ಹಾವಭಾವ ಕೂಡ ನೋಡ್ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಯಾರಿಗಾದ್ರೂ ನಾನು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನಗೆ ನೀವು ತುಂಬಾನೇ ಒಂದು ಇಷ್ಟ ಅಂತೇಳಿ ಕಾಮೆಂಟ್ ಸೆಷನ್ ನನಗೆ ಕಾಮೆಂಟ್ ಕೂಡ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತೇನೆ. ಅಲ್ಲಿ ಇಬ್ರು ಕೂಡ ಮೀಟ್ ಆಗ್ಬೋದು. ಮೀಟ್ ಆದ್ರೆ ನೆಕ್ಸ್ಟ್ ಪ್ರೊಸೆಸರ್ ಕೂಡ ನಾನು ಹೇಳ್ತಾ ಹೋಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಕಾರ್ನ ಬಗ್ಗೆ ಕೂಡ ಹೇಳಿದ್ರಲ್ಲ, ಆ ಒಂದು ಕಾರ್ನ ಬಗ್ಗೆ ನೋಡಿದ್ರೆ 2024 ಒಂದು ಮಾಡೆಲ್ ಕಾರ್ ಆಗಿರುತ್ತೆ. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಜೂನ್ 2024 ಕಿಲೋಮೀಟರ್ ನೋಡಿದ್ರೆ 5,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್, ಮತ್ತೆ 7 ಗೇರ್ ಮತ್ತೆ ಪೆಡಲ್ ಶಿಫ್ಟ್ ಕೂಡ ಇದೆ. ಮತ್ತೆ ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಕಾರ್ ಅವೈಲೇಬಲ್ ಇರೋದು ಮುಂಬೈ ಪ್ಲೇಸ್ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆ ಇಂಜಿನ್ ಟೈಪ್ ನೋಡಿದ್ರೆ 4.0 ಲೀಟರ್ ಟ್ವಿನ್ ಟರ್ಬೋ ಇಂಜಿನ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈ ಒಂದು ಲಕ್ಸುರೀಸ್ ಒಂದು ಕಾರ್ನ ಒಂದು ಪ್ರೈಸ್ ನೋಡಿದ್ರೆ ನಿಮಗೆ ಕಾರ್ ಪ್ರೈಸ್ ಬಂದ್ಬಿಟ್ಟು 4.4 crore ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ. ಮಾರ್ಕೆಟ್ನ ಎವರೇಜ್ ಪ್ರೈಸ್ ನೋಡಿದ್ರೆ 2.61 crore ಆಗಿರುತ್ತೆ. ಇದೇ ಒಂದು ಕಾರ್ನ ನ್ಯೂ ಪರ್ಚೇಸ್ ಮಾಡಿದ್ರೆ 4.98 crore ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಬ್ಯಾಕ್ ಅಂಡ್ ಲುಕ್ ಅಲ್ಲಿ ಹೇಗಿದೆ ಮತ್ತೆ ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಕಾರ್ನ ಒಂದು ಇಮೇಜಸ್ ಕೂಡ ಫಾರ್ವರ್ಡ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಮೋರ್ ಇನ್ಫಾರ್ಮೇಶನ್ ಏನಾದರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.